ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಕೋಡಿಯ ಶಾರದಾ ಕಾರು ಬಂದಿದ್ದೆ. ಅಲ್ಲಿ ಅವರು ಪಚ್ಚೆ ರೋಪಲ್ಲಿ ಹಾಕಿಟ್ಟಿದ್ರಲ್ಲ, ಅದನ್ನು ತೆಗೆದು ಮಾರಾಟ ಮಾಡಲಿಕ್ಕೆ ರೆಡಿ ಆಗಿದ್ರು ಕೇರಳಕ್ಕೆ. ನಾನು ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಗೆ ತೋರಿಸಿದ್ದೆ ಕೂಡ, ದ್ರಾಕ್ಷಿ ಗೊಂಚಲು ಅಂತ. ನಾನು ನಿಜವಾಗಿ 11 ಗಂಟೆಗೆ ಅಂತ ಹೇಳಿದರು ಅವರು. 11 ಗಂಟೆ ಶುರು ಮಾಡಲಿಲ್ಲ, ಮತ್ತು ಅವರು 1 ಗಂಟೆ ಅಷ್ಟೊಂದು ಶುರು ಮಾಡಿದರು. ನಾನು ಬೇರೆ ಕಡೆ ಹೋಗಿದ್ದೆ, ಅದಕ್ಕೋಸ್ಕರ ದ್ರಾಕ್ಷಿ ಗೊಂಚಲು ಥರ ಇರ್ತದೆ ಸ್ಟಾರ್ಟಿಂಗು. ಅದನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಇರಲಿ. ಓಕೆನಾ, ಇದನ್ನ ಈಗ ಒಂದೊಂದು ಗೋಣಿ ಚೀಲದಲ್ಲಿ ಫ್ರೆಂಡ್ಸ್ 50 kg ಪ್ಯಾಕ್ ಮಾಡಿಕೊಂಡು ಅದು ಕೇರಳಕ್ಕೆ ಕಳಿಸ್ಲಿಕ್ಕೆ ಅಂದರೆ ರೆಡಿ ಆಗ್ತಿದೆ ಎಲ್ಲ. ಪ್ರತಿಯೊಂದು ಗೋಣಿ ಚೀಲಕ್ಕೆ 50 kg ಆದಮೇಲೆ ಅದು ಹೊಲಿಗೆ ಥರ ಹಾಕಬೇಕು ಅದರಲ್ಲಿ. ಈಗ ನೋಡ್ತಿರ್ಬೋದು ಅಲ್ಲಿ ಸೈಡಲ್ಲಿ ಕೆಲವುದು ಹಾಳದ್ದು ಎಜ್ರು ಜಾಬ್ ಅಂತ ಹೇಳ್ತಾರೆ, ಎಜ್ರು ಕೂಡ ಇದೆ ಅಲ್ಲಿ ಕೂಡ. ಇದು ನೀವೀಗ ನೋಡ್ತಿರ್ಬೋದು, ಅದಕ್ಕೆ ದ್ರಾಕ್ಷಿ ಗೊಂಚಲು ಥರ ಇರ್ತದಲ್ಲ, ಅದು ರೋಪ್, ಡ್ರಮ್ ರೋಪ್, ಬೋಟಿಗೆಲ್ಲ ಇರ್ತದಲ್ಲ, ಆ ಡ್ರಮ್ ರೋಪ್ ಇದೆಯಲ್ಲ, ಅದನ್ನು ವರ್ಷಕ್ಕೆ ಅದು ಜಾಬ್ ಎಲ್ಲ ಅಂಟದ್ದೆಲ್ಲ ತೆಗೆದು ಮತ್ತು ಪುನಃ ಅಷ್ಟೇ ಲೆವೆಲ್ ಮಾಡಿ ನೈಸ್ ಮಾಡಿ ಅದು ಇಡಬೇಕು. ಓಕೆನಾ, ಮತ್ತು ಆ ರೋಪಿಗೆ ಕೂಡ ಅಷ್ಟೇ ಈ ಸಲ ಒಂದು 2000 ಮಟ್ಟದ್ದು ರೋಪ್ ಹಾಕಿದ್ರಂತೆ ಆ ಪಾಪನ. ಅವರು ಸೈಡಲ್ಲಿ ಒಂದು 250-300 ಮಟ್ಟ kg ಹಾಳಾಗಿದೆ. ಅಂದರೆ ಎಲ್ಲದೂ ಸರಿಯಾಗಿರೋದಿಲ್ಲ, ಅದು ಅದ್ರ ತಕ್ಕಂತೆ ಕ್ಲೀನಿಂಗ್ ಮಾಡ್ತಿರಬೇಕು. ಅದೆಲ್ಲ ಮಾಡ್ತಿದ್ರೆ ಮಾತ್ರ ಅದು ಸಿಗ್ತದೆ. ಅದಕ್ಕೋಸ್ಕರ ಫೈನಲ್ ಆಗಿ ನಾನೀಗ ಅಲ್ಲಿ ನಮ್ಮ ನಿಖಿಲ್ ಕಾರ್ಯವರ ಬೋಟಿಂಗ್ ಹತ್ರ ಬಂದಿದ್ದೆ, ಅಲ್ಲಿ ಸೈಡ್ ಬಂದೆ. ನಮಸ್ಕಾರ ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು ನನಗೆ. ಅವ್ರ ಬೋಟ್ ಅಲ್ಲಿ ಪಕ್ಕದಲ್ಲೇ ಇದೆ. ಅಲ್ಲೊಬ್ರು ಸೈಡಲ್ಲಿ ಒಬ್ಬರು ಬಲೆ ಹಾಕ್ತಿದ್ರು. ನಾನು ಇವತ್ತು ಹೇಳಿದ್ರು ಅವರು ಅಂತ ಕೇಳಲಿಲ್ಲ, ಅದಕ್ಕೋಸ್ಕರ ಯಾಕೆ ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ಸುಮ್ಮನೆ ತಂದರೆ ಅಂತ. ಫೈನಲ್ ಆಗಿ ಅವರು ಅಲ್ಲಿ ನೀವು ನಿಂತ್ಕೊಂಡಿದ್ದೀರ ಓನರ್ ಪ್ರಕಾಶ್ ಅಣ್ಣ, ಫ್ಯಾನ್ ಫಾಲೋವರ್ ಅದು ಸುದೀಪ್. ಮತ್ತು ಅದು ಈಚೆ ಕಡೆಯಲ್ಲಿ ಬಂದಾಗ ಶಾರದಾ ಕಾರ್ವಿ ಯಾಕೆ ಅಲ್ಲಿ ನೀವು ನೋಡ್ತಿರ್ಬೋದು. ತುಂಬಾ ಕಷ್ಟ ಇದೆ ಗೈಸ್. ಅವರು ಡ್ರಮ್ ರೋಪಿಗೆ ಅಂಟ್ಕೊಂಡಿರ್ತದಲ್ಲ, ಅದನ್ನ ತೆಗಿಬೇಕಲ್ಲ, ಅದರಲ್ಲಿ ತುಂಬಾ ಟೈಮ್ ಹಿಡಿತದೆ, ತುಂಬಾ ಸ್ಟ್ರಗಲ್ ಮಾಡ್ತಾರೆ ಕೂಡ ಅವರು. ದಿನಕೂಲಿ ಅವರಿಗೆ ನೋಡ್ಕೊಳ್ಬೇಕು, ಮತ್ತೆ ಅವರಿಗೆ ತಿಂಡಿ ಕೊಡಬೇಕು, ಟೈಮಿಗೆ ಊಟ ಕೊಡಬೇಕು. ಇಷ್ಟೊಂದು ವ್ಯವಸ್ಥೆ ಯಾರು ಮಾಡ್ತಾರೆ? ನಮ್ಮ ಶಾರದಾ ಕಾರ್ಯವರು ಎಲ್ಲದನ್ನು ಮಾಡಿಕೊಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯ ವಿಚಾರ. ಅವರು ಲಾಸ್ಟ್ ಟೈಮ್ ಬೆಂಗಳೂರಿಗೆ ವಿಸಿಟ್ ಕೂಡ ಸಂದರ್ಶನ ಕೂಡ ಮಾಡಿ ಬಂದಿದ್ರು. ತುಂಬಾ ಖುಷಿಯ ವಿಚಾರ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರಜ್ವಲ್ ಕಾರ್ಯ ವ್ಲಾಗರ್ ತುಳುನಾಡು ಪೇಜ್ ಅಂತ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅಲ್ಲೇ ಊಟ ಮಾಡಿದೆ, ಮಟ್ಟಿ ಸಾರು ಹಾಕಿ ಸ್ವಲ್ಪ ನಿದ್ರೆ ಮಾಡಿದೆ. ಇವ್ರು ಮೊಬೈಲ್ ಚಾರ್ಜಿಗೆ ಕೊಟ್ಟಿದ್ದೆ. ಅವ ಮತ್ತೆಂತ ಗೊತ್ತ, ಸಾರ್ದೇ ಇರ್ತೇನೆ ಅದೊಂದು ಬಾ ಆಗಿದೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಫ್ಯಾನ್ ಫಾಲೋವರ್ ಆದ ಶಾರದಾ ಕಾರ್ಯವರು ಜಾಬ್ ತೆಗೆದಿದ್ರು ನೋಡಿ.
ಗೈಸ್ ಟೋಟಲ್ 800 kg ಇದೆ ಅಂತೆ. ಬೇಕಿರೋರು ನಂಗೆ DM ಮಾಡಿ. ಇದಕ್ಕೆ ಯಾಕೆ ಹೋಗಿ ನಿಮಗೆ ಊಟ ಸ್ವಲ್ಪ ಫೇಮಸ್ ಮಾಡಿ ನಾನು ಕೂತ್ಕೊಳ್ಳಿ ಬನ್ನಿ ಸಮಾಧಾನವಾಗಿ. ಇಲ್ಲ ಮೊಳಿಗೆ ಬಂದ ಅಲ್ಲ ಲಾಗ್ ರಾಕ್ಷಸ ಹೋಗ್ರಿ ಬಟ್ಟೆಯಲ್ಲಿ ಮೊನ್ನೆ ಬನ್ನಿ ಅರೇ ಗಾಯ್ಸ್, ನಾನೀಗತ್ತು ನಮ್ಮೂರಿನ ಕೋಡಿ ಬೀಚ್ಗೆ ಬಂದಿದ್ದೀನಿ. ತುಂಬ ಕೋಲ್ಡ್ ಆಗಿದೆ ವಾತಾವರಣ. ನೀವೀಗ ನೋಡ್ತಿರ್ಬೋದು, ಅಲ್ಲಿ ನಮ್ಮ ಕೈರಂಪಣಿ ದೋಣಿ ಅಲ್ಲಿ ಇಟ್ಟಿದ್ದಾರೆ, ಇಂಜಿನ್ ಹಾಕಿಟ್ಟಿದ್ದಾರೆ ನೋಡಿ. ಇವತ್ತು ಎಂಥ ಮೀನಿರಲಿಲ್ಲ ಅಂತೆ. ನಾನು ಹೋಗ್ತಿದ್ದೀನಿ.